ಬೋರ್ವೆಲ್ ಅಲ್ಲಿ ನೀರು ಚೆನ್ನಾಗಿದೆ ಅಲ್ವಾ? ಇದು ಟೆಸ್ಟಿಂಗ್ ಆಗಿದೆ ಅಲ್ವಾ? ದೇವಸ್ಥಾನ ಲೈಟ್ ಹೋದ್ರು ದೇವಸ್ಥಾನಕ್ಕಲ್ಲಿ 5 ಲಕ್ಷ ಕೊಡ್ಲಿ, ನಾನು ಬರಕ್ಕೆ ಹೋಗ್ಲಿಲ್ಲ, ಮಾಡಿದ್ದು ದೇವ್ರ ಕೆಲಸ ಅಂದ್ರೆ ಯಾಕೆ ಇವ್ರು ಹಿಂಗ್ ಮಾಡ್ತಾರೆ ಈ ಊರಲ್ಲಿ ಅಂತ ಬೇಜಾರ್ಗೆ ನಾನು ಬರ್ಲಿಲ್ಲ. ಅಲ್ಲಿ ದೇವಸ್ಥಾನ ಕೆಲಸ ಮಾಡ್ಬೇಕು ನೀವೇ ಅಂತ ಬಿಟ್ಬಿಟ್ಟೆ. ಆಮೇಲೆ 100 ಸತಿ ಕೇಳ್ತೀನಿ, ಯಾಕೆ ಅವ್ರಿಗೆ ಸಮಾಧಾನ ಇಲ್ಲ, ಯಾಕೆ ಹಂಗೆ ಮಾಡಿ ಬರ್ತಾ ಇರಿ. ಇವತ್ತೇ ತುಂಬಾ ಸತಿ ఊరికి ఉంటావు లేదంటే 2 తావు ఎప్పించుకుంటా, 4 తావులు వేసే అవకాశం లేదు. నువ్వు మెంబర్ అయిండేవు, న్యాయము ధర్మము తూగల్ల, సరిగా న్యాయము ధర్మానికి తూగల్ల, రాజకీయానికి తూగకూడదు. లేకపోతే ధర్మము న్యాయము 2 సమంగా తూగల్ల. గలాట్లు తూగుతాము అంటే ఏడాలేకుండా అయిపోతాం. ఖాళీ పేపర్ కింద ఖాళీ బాటిల్ ఉంటాయి కదా, ఖాళీ బాటిల్ ఉంటాయి కదా, ఆడుకుంటాయి అనేక న్యాయ ధర్మంలో ಕುಂದಪಾಳ್ಯದಿಂದ ಕಲ್ಲವಸಳ್ಳಿವರೆಗೂ ನಮ್ಮದು ರಸ್ತೆ ತಾರಾಗಬೇಕು. ಮಿನಿ ಅಂಗನವಾಡಿ ಮಾಡಬೇಕು. ನಮ್ಮ SC ಕಾಲೋನಿ ಹುಡುಗರಿದ್ದಾರೆ, ಬಡವರು ಇದ್ದಾರೆ, ಓದ್ಕೊಳ್ಳಿ. ನಮ್ಮ ದೇವಸ್ಥಾನ ಕಟ್ತಾ ಇದ್ವಿ, ಏನಾದರೂ ಚಂದ ಕೊಡಿ, ಸಹಾಯ ಮಾಡಿ ಅಂತ ಒಬ್ಬರು ಎಷ್ಟು ಕಟ್ಟು ಪರವಾಗಿಲ್ಲ. ರೂಪಾ ಶಶಿಧರ್ ಮೇಡಮ್ ಅವರು ಶಾಸಕರಾದ ಮೇಲೆ 1.5 ಕೋಟಿ ಹಾಕಿದ್ದಾರೆ ತಾರ್ ರೋಡು. ನಮ್ಮ ಅದೃಷ್ಟ ಏನಂದರೆ ಮೊದಲು 1 ಲೇಯರ್ ಇತ್ತು, ಇವಾಗ 2 ಲೇಯರ್ ಆಗಿದೆ. ಶಾಶ್ವತವಾಗಿ ರೋಡ್ ಇರುತ್ತೆ. ಮತ್ತು ವಾಟರ್ ಫಿಲ್ಟ್ರ್ ಕೇಳಿದ್ರು, ವಾಟರ್ ಫಿಲ್ಟ್ರ್ ಕೊಟ್ಟಿದ್ದಾರೆ. ಐಮಾಕ್ಸ್ ಲೈಟು ಕೊಟ್ಟಿದ್ದಾರೆ. ಇನ್ನು ಆ ಊರಿನಲ್ಲಿ ಸಮುದಾಯ ಭವನ ಕೊಟ್ಟಿದ್ದಾರೆ. ನಮ್ಗೆ 2-3 ಯಾವ ಊರಿಗೆ ಈ ಊರಿಗೆ CC ರಸ್ತೆಗಳು ಬೇಕು, ಮೂಲಸೌಕರ್ಯ ಕೃಷ್ಣಾಪುರಕ್ಕೆ. ಮತ್ತು ಆ ಸುಂದರಪಾಳ್ಯ ಸರ್ಕಲ್ನಲ್ಲಿ ಒಂದು ಐಮಾಕ್ಸ್ ಲೈಟ್ ಬೇಕು, ಯಾಕಂದರೆ 3-4 ಊರಿಗೆ ಅದು ಹೋಗುವಂಥ ಜಾಗ. ಅದರಿಂದ ಬೇಡಿಕೆ ಆಗಿರೋದು ಹೇಳ್ಬೇಕಲ್ಲ. ನಾವು ಏನು ಕೇಳಿದ್ರು ಅದು ನಮ್ಗೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಅವ್ರಿಗೆ ನಮ್ಮ ಮತದಾರರಿಂದ ಮತ್ತು ಊರವರಿಂದ ಧನ್ಯವಾದಗಳು. ಸುಂದರಪಾಳ್ಯಕ್ಕೆ ಕಲಾವಸಳ್ಳಿ ಮತ್ತು ಕೃಷ್ಣಾಪುರದಲ್ಲಿ ಅದು ಹೋಗಿ ಸುಂದರಪಾಳ್ಯ ಇಲ್ಲ ಆಗಿದೆ, ಮೊದಲು ಆಗಿದೆ. ಮತ್ತೆ ಅದು ಮೊದಲ ಬಾರಿಗೆ ಅದು 2 ಕಿಲೋಮೀಟರ್ ಬಂದು ಇವಾಗ ಮೇಡಮ್ ಅವರು ಆಗಿರೋದು, ಹೊಸದಾಗ ಆಗ್ತಾ ಇರೋದು. ನಮ್ಮ ಮೇಡಮ್ ಅವರು ಯಾವುದೇ ಕೆಲಸ ಕೇಳಿದ್ರು ಬೇಡ ಇಲ್ಲ, ಖಾಲಿ ಇಲ್ಲ ಅಂತ ತಿಳಿಸೋದೇ ಇಲ್ಲ. ಎಲ್ಲ ಊರಿಗೆ ಐಮಾಕ್ಸ್ ಲೈಟ್ ಆಗಿದೆ, ರೋಡ್ ಆಗ್ತಾ ಇದೆ. ಇನ್ನು ಯಾವುದೋ 1-2 ಬಾಕಿ ಇರ್ಬೋದು ಅಷ್ಟೇ. ಎಲ್ಲ ನಮ್ಮೂರ್ದು 70 ಲಕ್ಷ ತಾರ್ ರೋಡ್ ಆಗಿದೆ. ಯಾವ ಊರು? ನಮ್ಮೂರು ಅಂದರೆ ಊರ ಹೆಸರು ಹೇಳಿ. ನಮ್ಮ ಸುಂದರಪಾಳ್ಯ ಪಂಚಾಯತಿಯಲ್ಲಿ ಎಲ್ಲ ಕೆಲಸನೂ ಮುಕ್ತ ಹಂತಕ್ಕೆ ಬಂದಿದೆ, ಏನೂ ಪೆಂಡಿಂಗ್ ಇಲ್ಲ. ಏನೋ 1-2 ಇರ್ಬೋದು ಅಷ್ಟೇ. ಮತ್ತು ಮೊನ್ನೆ ನಾನು KGF ಅಲ್ಲಿ ನಮ್ಮದು ರೆಡ್ಡಿ ಕಮ್ಯುನಿಟಿಯಲ್ಲಿ ಒಂದು ಇದಾಯಿತು, ನಮ್ಮ ರೆಡ್ಡಿ ಅವರೆಲ್ಲ ಸೇರಿದ್ದು. ಅಲ್ಲಿ ಪೂರ್ವಭಾವಿ ಸಭೆ ಆಯಿತು. ಅಲ್ಲಿ ನಾವು ರೆಡ್ಡಿ ಅವರು ಎಲ್ಲ ಮಾತಾಡ್ತೀವಿ. ಯಾರೋ ಒಬ್ಬರು ಇದು ಮಾಡಿದ್ರು, ನನ್ನ ಮೇಲೆ ಸುಳ್ಳು ಹೇಳಿದ್ದಾರೆ. ನನ್ನ ಮೇಡಮ್ ಮೇಲೆ ಮಾತಾಡಿ ಮತ್ತೆ ಮಾತಾಡಿಲ್ಲ. ಏನು ವಿಚಾರ ಹೇಳಿದ್ರು? ಏನು ನೀವು ಮಾತಾಡಿಲ್ಲ? ಈ ಮೇಡಮ್ ಅವರು 2 ವರ್ಷದಿಂದ ಕೇಳ್ತಾ ಇದ್ದೀವಿ, ಇದು ಕೊಟ್ಟಿಲ್ಲ ಅಂತ, KC ರೆಡ್ಡಿ ಟ್ಯಾಚು ಕೊಟ್ಟಿಲ್ಲ ಅಂತ ತಪ್ಪು ಬರೆದಿದ್ದಾರೆ. ಸಮಯ ಅದಂತ వాళ్ళు కత్లీడి మనే ನಾವು ಕಮಿಟಿಯಲ್ಲಿ ನಮ್ಮ ಕ್ಷೇತ್ರದ నువ్వు పిలిపించి అడుగు వేసినవండి. ನಾವು ಕಮಿಟಿಯಲ್ಲಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಸಮುದಾಯ ಮಾತ್ರ ಹೆಸರು ಹೇಳಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ತಿಳಿಸಿದ್ದೀವಿ. ನನ್ನ ಹೆಸರು ಮಾತ್ರ ಹಾಕಿದ್ದಾರೆ. ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಕೃಷ್ಣಾಪುರ ಮತ್ತು ಗೆನ್ನೇರಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಗೆ My parent is
ಸುಮಾರು 5-6 ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ. ಇವಾಗ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಎಲ್ಲ ಸಮಸ್ಯೆಗಳು ಎಲ್ಲ ಊರುಗಳಲ್ಲಿ ಆಗಿಬಿಟ್ಟಿದೆ. ಇದುವರೆಗೂ ಯಾವ ಶಾಸಕರು ಈ ರೀತಿ ಮಾಡಿಲ್ಲ. ನಮ್ಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾಗೋಕ್ಕೆ ಮುಂಚೆ ನೀರಿನ ಸಮಸ್ಯೆ ಕೂಡ ಹೆಚ್ಚಿಗಿತ್ತು. ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಪಂಚಾಯತಿಗೆ ಯಾರೇ ಒಬ್ಬರು ಬಂದು ನಮಗೊಂದು ಬಿಂದಿಗೆ ನೀರು ಬೇಕಪ್ಪ ಅಂತ ಕೇಳಿದವ್ರು ಇಲ್ದಿರ ನಮ್ಮ ಶಾಸಕರು ನಾವು ಕೇಳಿದಾಗೆಲ್ಲ ಬೋರ್ಗಳು ಹಾಕ್ಸಿದ್ದಾರೆ. ಇನ್ನು ಇವಾಗ ಕೂಡ ಮೊನ್ನೆ ತಾನೇ ಒಂದು ಬೋರ್ ಹಾಕಿದ್ವಿ, ಇನ್ನೂ ಅದಕ್ಕೆ ಕನೆಕ್ಷನ್ ಕೂಡ ಕೊಟ್ಟಿಲ್ಲ. ಮತ್ತು ಪಿಲ್ಗೊಂಡಹಳ್ಳಿಯಿಂದ ಸುಂದರಪಾಳ್ಯವರೆಗೂ ರಸ್ತೆ ಹದಗೆಟ್ಟಿತ್ತು. ಪಿಲ್ಗೊಂಡಹಳ್ಳಿ ಕ್ರಾಸು, ಕಲಾವಸಹಳ್ಳಿ, ಕೃಷ್ಣಾಪುರ, ಸುಂದರಪಾಳ್ಯ ಟಚ್ ಇದು ರಸ್ತೆ. ಈ ರಸ್ತೆಯನ್ನು ಕೂಡ ಡಂಬರೀಕರಣ ಆಗೋಕ್ಕೆಲ್ಲ ರೆಡಿಯಾಗಿದೆ. ಮತ್ತು ಸುಂದರಪಾಳ್ಯದಿಂದ ಸೋಮಾಸ್ನಹಳ್ಳಿ ಬಾರ್ಡ್ರು, ಮುಳ್ಬಾಲ್ ಬಾರ್ಡ್ರ್ವರೆಗೂ ದರ್ಗಾ ಇದೆ, ಅಲ್ಲಿವರೆಗೂ ಕೂಡ ಇವಾಗ ರೋಡ್ ಕೂಡ ಆಗೋಕ್ಕೆಲ್ಲ ವ್ಯವಸ್ಥೆಗಳು ನಡೆದಿದೆ. ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಕೆಲಸಗಳು ಮುಕ್ತಾಯ, ಪಂಚಾಯತಿಯನ್ನು ಶುದ್ಧ ಕುಡಿಯುವ ನೀರಿನ ಮುಕ್ತಾಯ ಹಂತಕ್ಕಾಗ್ಬಿಟ್ಟಿದೆ. ಇದುವರೆಗೂ ಯಾವ ಶಾಸಕರು ಮಾಡಿಲ್ಲ. ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಕಿ ಮೆಂಬರ್ ಅವರು ಇಲ್ಲೇ ಹಾಕಿ. ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ರಾಂಬಾಬು ಇಚ್ಚಿಬಿಡ್ತೇವೆ ಸಾಯಂಕಾಲ ಗ್ರಾಚಾರ ರಾಂಬಾಬುನ್ ಮರ್ತಿರ್ಬೋದು, ಏನು ಬೇಜಾರು ಪಡೋರು. ನನ್ನ ಆತ್ಮೀಯನು ಮನಸ್ಸಲ್ಲಿ ಏನು ಇಲ್ಲ, ನಮ್ಮ ಇಟ್ಕೊಳ್ಳೋದಿಲ್ಲ ಮೇಡಮ್ ನಮ್ಮವರು. ಆದ್ದರಿಂದ ಇವತ್ತು ತುಂಬ ಹೃದಯದಿಂದ ಇಡೀ ಗೆನ್ನೇರಹಳ್ಳಿ ಗ್ರಾಮಸ್ಥರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ರೂಪಕಲಾ ಶಶಿಧರ್ ಅವ್ರನ್ನ ಅಭಿನಂದಿಸ್ತೀವಿ. ಇನ್ನೂ ನಮ್ಮ ಹಳ್ಳಿಗೆ ಅವರ ಪರವಾಗಿ ಅನೇಕ ಅನುದಾನಗಳನ್ನು ತಂದು ನಮ್ಮ ಹಳ್ಳಿನ ಇಂಪ್ರೂವ್ ಮಾಡ್ತಾರೆ ಅಂತ ಉದ್ದೇಶ ನಮಗಿದೆ. ಅವರ ಆಡಳಿತವನ್ನು ಇಡೀ ನಮ್ಮ ಹಳ್ಳಿ ಜನ ಕೊಂಡಾಡೋಕ್ಕೆ ಇಷ್ಟಪಡ್ತಾರೆ. ಕಾರಣ ಏನಂದರೆ ಹಗಲು ಇರಳು ಎನ್ನುವುದು ನೋಡದೆ ಇಡೀ ಕ್ಷೇತ್ರಕ್ಕೆ ಸುತ್ತಾಡಿ ಅನೇಕ ಅನುದಾನಗಳನ್ನು ತಂದು ಇವತ್ತು 224 ಕ್ಷೇತ್ರಗಳಲ್ಲಿ, ಕರ್ನಾಟಕ ಸರ್ಕಾರದ 224 ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ನಾನು ಅವರನ್ನು ತುಂಬ ಹೃದಯದಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದಿಸ್ತೀನಿ. ಇನ್ನು ಕೆಲವನ್ನು ಮರೆತಿರ್ಬೋದು. ಇಲ್ಲಿ ಬಂದಿರತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು, ಪೊಲೀಸ್ ಇಲಾಖೆಯವರು, ಇನ್ನೂ ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ನಮ್ಮ ಲಾಯರ್ ಅದನ್ನ